ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಏನು ಚರ್ಚೆ ಹುಟ್ಕೊಂಡಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಎಲ್.ಆರ್. ಶಿವರಾಮೇಗೌಡರು ಇವರಿಬ್ಬರು ಈ ಬಗ್ಗೆ ಮಾತನಾಡಿದ್ರು. ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕಾರಣ ಕೇಳಿ 1 ವಾರದಲ್ಲಿ ಕಾರಣ ತಿಳಿಸಬೇಕು ಅಂತ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆ ರೆಹಮಾನ್ ಖಾನ್ ಸೂಚನೆ ಮೇರೆಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು ಕೆ.ಎಲ್. ಶಿವರಾಮೇಗೌಡ ಇವರಿಬ್ಬರು ಕೂಡ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಮುಖಾಂತರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರಿಗೂ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು. ಯಾರೇ ಹೀಗೆ ಮಾತಾಡಿದ್ರು ಅವ್ರಿಗೆ ನೀವೇ ನೋಟಿಸ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಡೆಯಿಂದಾನೇ ನೋಟಿಸ್ ಕೊಡಿಸ್ತಾ ಇದ್ದಾರೆ. ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರೇ ಇದನ್ನು ತೀರ್ಮಾನ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಖಡಕ್ಕಾಗಿ ಹೇಳಿದ್ರು, ನನ್ನ ಪರವಾಗೇ ಮಾತಾಡಲಿ, ಸಿದ್ದರಾಮಯ್ಯನವರ ಪರವಾಗೇ ಮಾತಾಡಲಿ, ಯಾರ ಪರವಾಗೇ ಮಾತಾಡಿದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜು ಅಂತ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಏನು ಚರ್ಚೆ ಹುಟ್ಕೊಂಡಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಎಲ್.ಆರ್. ಶಿವರಾಮೇಗೌಡರು ಇವರಿಬ್ಬರು ಈ ಬಗ್ಗೆ ಮಾತನಾಡಿದ್ರು. ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕಾರಣ ಕೇಳಿ 1 ವಾರದಲ್ಲಿ ಕಾರಣ ತಿಳಿಸಬೇಕು ಅಂತ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆ ರೆಹಮಾನ್ ಖಾನ್ ಸೂಚನೆ ಮೇರೆಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು ಕೆ.ಎಲ್. ಶಿವರಾಮೇಗೌಡ ಇವರಿಬ್ಬರು ಕೂಡ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಮುಖಾಂತರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರಿಗೂ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು. ಯಾರೇ ಹೀಗೆ ಮಾತಾಡಿದ್ರು ಅವ್ರಿಗೆ ನೀವೇ ನೋಟಿಸ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಡೆಯಿಂದಾನೇ ನೋಟಿಸ್ ಕೊಡಿಸ್ತಾ ಇದ್ದಾರೆ. ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರೇ ಇದನ್ನು ತೀರ್ಮಾನ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಖಡಕ್ಕಾಗಿ ಹೇಳಿದ್ರು, ನನ್ನ ಪರವಾಗೇ ಮಾತಾಡಲಿ, ಸಿದ್ದರಾಮಯ್ಯನವರ ಪರವಾಗೇ ಮಾತಾಡಲಿ, ಯಾರ ಪರವಾಗೇ ಮಾತಾಡಿದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜು ಅಂತ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಏನು ಚರ್ಚೆ ಹುಟ್ಕೊಂಡಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಎಲ್.ಆರ್. ಶಿವರಾಮೇಗೌಡರು ಇವರಿಬ್ಬರು ಈ ಬಗ್ಗೆ ಮಾತನಾಡಿದ್ರು. ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕಾರಣ ಕೇಳಿ 1 ವಾರದಲ್ಲಿ ಕಾರಣ ತಿಳಿಸಬೇಕು ಅಂತ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆ ರೆಹಮಾನ್ ಖಾನ್ ಸೂಚನೆ ಮೇರೆಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು ಕೆ.ಎಲ್. ಶಿವರಾಮೇಗೌಡ ಇವರಿಬ್ಬರು ಕೂಡ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಮುಖಾಂತರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರಿಗೂ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು. ಯಾರೇ ಹೀಗೆ ಮಾತಾಡಿದ್ರು ಅವ್ರಿಗೆ ನೀವೇ ನೋಟಿಸ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಡೆಯಿಂದಾನೇ ನೋಟಿಸ್ ಕೊಡಿಸ್ತಾ ಇದ್ದಾರೆ. ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರೇ ಇದನ್ನು ತೀರ್ಮಾನ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಖಡಕ್ಕಾಗಿ ಹೇಳಿದ್ರು, ನನ್ನ ಪರವಾಗೇ ಮಾತಾಡಲಿ, ಸಿದ್ದರಾಮಯ್ಯನವರ ಪರವಾಗೇ ಮಾತಾಡಲಿ, ಯಾರ ಪರವಾಗೇ ಮಾತಾಡಿದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜು ಅಂತ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಏನು ಚರ್ಚೆ ಹುಟ್ಕೊಂಡಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ ಎಲ್.ಆರ್. ಶಿವರಾಮೇಗೌಡರು ಇವರಿಬ್ಬರು ಈ ಬಗ್ಗೆ ಮಾತನಾಡಿದ್ರು. ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ.
ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕಾರಣ ಕೇಳಿ 1 ವಾರದಲ್ಲಿ ಕಾರಣ ತಿಳಿಸಬೇಕು ಅಂತ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆ ರೆಹಮಾನ್ ಖಾನ್ ಸೂಚನೆ ಮೇರೆಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು KL ಶಿವರಾಮೇಗೌಡ ಇವರಿಬ್ಬರು ಕೂಡ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಮುಖಾಂತರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರಿಗೂ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು. ಯಾರೇ ಹೀಗೆ ಮಾತಾಡಿದ್ರು ಅವ್ರಿಗೆ ನೀವೇ ನೋಟಿಸ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಡೆಯಿಂದಾನೇ ನೋಟಿಸ್ ಕೊಡಿಸ್ತಾ ಇದ್ದಾರೆ. ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರೇ ಇದನ್ನು ತೀರ್ಮಾನ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಖಡಕ್ಕಾಗಿ ಹೇಳಿದ್ರು, ನನ್ನ ಪರವಾಗೇ ಮಾತಾಡಲಿ, ಸಿದ್ದರಾಮಯ್ಯನವರ ಪರವಾಗೇ ಮಾತಾಡಲಿ, ಯಾರ ಪರವಾಗೇ ಮಾತಾಡಿದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜು ಅಂತ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಏನು ಚರ್ಚೆ ಹುಟ್ಕೊಂಡಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ LR ಶಿವರಾಮೇಗೌಡರು ಇವರಿಬ್ಬರು ಈ ಬಗ್ಗೆ ಮಾತನಾಡಿದ್ರು. ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕಾರಣ ಕೇಳಿ 1 ವಾರದಲ್ಲಿ ಕಾರಣ ತಿಳಿಸಬೇಕು ಅಂತ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆ ರೆಹಮಾನ್ ಖಾನ್ ಸೂಚನೆ ಮೇರೆಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು KL ಶಿವರಾಮೇಗೌಡ ಇವರಿಬ್ಬರು ಕೂಡ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಮುಖಾಂತರವೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರಿಗೂ ನೋಟಿಸ್ ಕೊಡಿಸಿರ್ತಕ್ಕಂಥದ್ದು. ಯಾರೇ ಹೀಗೆ ಮಾತಾಡಿದ್ರು ಅವ್ರಿಗೆ ನೀವೇ ನೋಟಿಸ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಡೆಯಿಂದಾನೇ ನೋಟಿಸ್ ಕೊಡಿಸ್ತಾ ಇದ್ದಾರೆ. ಪಕ್ಷಾಧ್ಯಕ್ಷ ಡಿ ಕೆ ಶಿವಕುಮಾರೇ ಇದನ್ನು ತೀರ್ಮಾನ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಖಡಕ್ಕಾಗಿ ಹೇಳಿದ್ರು, ನನ್ನ ಪರವಾಗೇ ಮಾತಾಡಲಿ, ಸಿದ್ದರಾಮಯ್ಯನವರ ಪರವಾಗೇ ಮಾತಾಡಲಿ, ಯಾರ ಪರವಾಗೇ ಮಾತಾಡಿದ್ರು ಕೂಡ ಅದು ಪಕ್ಷಕ್ಕೆ ಡ್ಯಾಮೇಜು ಅಂತ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಏನು ಚರ್ಚೆ ಹುಟ್ಕೊಂಡಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೂ LR ಶಿವರಾಮೇಗೌಡರು ಇವರಿಬ್ಬರು ಈ ಬಗ್ಗೆ ಮಾತನಾಡಿದ್ರು. ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಕಾರಣ ಕೇಳಿ 1 ವಾರದಲ್ಲಿ ಕಾರಣ ತಿಳಿಸಬೇಕು ಅಂತ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆ ರೆಹಮಾನ್ ಖಾನ್ ಸೂಚನೆ ಮೇರೆಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಶಾಸಕ ಡಾಕ್ಟರ್ ರಂಗನಾಥ್ ಮತ್ತು KL ಶಿವರಾಮೇಗೌಡ ಇವರಿಬ್ಬರು ಕೂಡ ಈ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರೆ ಅಂತ ಮಾತನಾಡಿದ್ರು. ಡಿ ಕೆ ಶಿವಕುಮಾರ್ ಅವರ